ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಮ್ಮ ದೇಹದ ಆಗು ಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತೆ. ಹೃದಯದಲ್ಲಿರುವ 4 ಕವಾಟುಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಗಳಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದಲ್ಲಿ ಹೃದಯ ಕಾಯಿಲೆಯಿಂದ ಬಳಲಬೇಕಾಗುತ್ತೆ. ಹೃದಯದ ಕಾಯಿಲೆ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಈಗಿನ ಯುವಜನತೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡುಬರ್ತಿದೆ. ಇದಕ್ಕೆ ಕಾರಣ ಏನು? ಹಾರ್ಟ್ ಫೇಲ್ಯೂರ್ ಆಗೋಕೆ ಕಾರಣವೇನು? ಚಳಿಗಾಲದಲ್ಲಿ ಮುಂಜಾಗ್ರತೆ ಹೇಗಿರಬೇಕು? ಹೃದಯದ ಆರೈಕೆ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸಾಕ್ರಾಮ್ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಶ್ರೀಕಾಂತ್ ಶೆಟ್ಟಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಡಾಕ್ಟರ್, ಇವಾಗ ಬೇರೆ ಚಳಿಗಾಲ, ಅದರಲ್ಲೂ ಬೆಂಗಳೂರಿನಲ್ಲಿ ಚಳಿ ಇನ್ನೂ ಹೆಚ್ಚಾಗಿರುತ್ತೆ. ಹೃದಯಕ್ಕೆ ಚಳಿ ಅನ್ನುವಂಥದ್ದು ಏನಾದರೂ ಪರಿಣಾಮ ಬೀರುತ್ತಾ, ಹೇಗೆ? ಸೊ ಹೃದಯದ ಬಗ್ಗೆ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ. ಸೊ ವಾತಾವರಣದ ವಿಪರೀತ ಯಾವುದೇ ಥರದ್ದಾಗಲಿ, ತುಂಬ ಚಳಿ ಅಥವಾ ತುಂಬ ಸೆಕೆ ಇದ್ದರೂ ಕೂಡ ನಮ್ಮ ಆರೋಗ್ಯದ ಮೇಲೆ ಹಲವಾರು ರೀತಿಯಲ್ಲಿ ಅದರ ಪರಿಣಾಮ ಉಂಟಾಗುತ್ತೆ. ಹೃದಯಕ್ಕೆ ವಿಶೇಷವಾಗಿ ತುಂಬ ಚಳಿ ಇರುವಾಗ ತೊಂದರೆ ಉಂಟಾಗ್ತದೆ. ಹೃದಯ ಕಾಯಿಲೆ ಇರುವವರಿಗೆ ಚಳಿಗಾಲದಲ್ಲಿ ಆಸ್ಪತ್ರೆ ಸೇರುವಂಥ ಸಂದರ್ಭ ಬರುವುದು ಜಾಸ್ತಿ. ನಮಗನ್ಸ್ಬೋದು ಅದು ವಿಪರೀತ ಚಳಿ ಇರುವಂಥ ಸ್ಥಳಗಳಲ್ಲಿ ಮಾತ್ರ ಹಾಗೆ ಆಗ್ಬೋದೇನೋ ಅಂತ. ಬಟ್ ಈ ಟೆಂಪರೇಟ್ ಕ್ಲೈಮೇಟ್ಸ್ ಅಂದರೆ ಚಳಿಗಾಲದಲ್ಲಿ ತುಂಬ ಜಾಸ್ತಿ ಟೆಂಪ್ರೇಚರ್ ಡಿಪ್ ಆಗದೇ ಇದ್ದರೂ ಕೂಡ ಹೃದಯದ ಮೇಲೆ ಪರಿಣಾಮ ಆಗ್ಬೋದು. ವಿಶ್ವದಾದ್ಯಂತ ನಾವು ನೋಡ್ತೇವೆ, ಚಳಿಗಾಲದಲ್ಲಿ ಹೃದಯಾಘಾತದ ಸಂಖ್ಯೆಗಳು ಜಾಸ್ತಿ ಆಗ್ತವೆ. ಮತ್ತು ಹೃದಯ ಕ್ಷೀಣತೆ ಇರುವವರಲ್ಲಿ ಹಾರ್ಟ್ ಫೇಲಿಯರ್ ಹಾಸ್ಪಿಟಲೈಸೇಷನ್ ಅಂತ ಏನು ಹೇಳ್ತೀವಿ, ಅಂದರೆ ಮೈಲಿ ನೀರು ಸುರ್ಕೊಂಡು ಉಸಿರಾಡಕ್ಕೆ ತೊಂದರೆ ಆಗೋದು, ಅಂಥ ಸಂದರ್ಭವೂ ಕೂಡ ಚಳಿಗಾಲದಲ್ಲಿ ಜಾಸ್ತಿ ಆಗ್ತದೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದ್ದಾವೆ. ಓಕೆ ಡಾಕ್ಟರ್, ಕಾರಣಗಳ ಬಗ್ಗೆ ಹೇಳೋದಾದರೆ, ಚಳಿಗಾಲದಲ್ಲಿ ಹೃದಯಕ್ಕೆ ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತ ತಾವೇ ಹೇಳಿದ್ರಿ. ಯಾಕಾಗಿ ಕಾರಣ? ಒಂದನೇದಾಗಿ ವಾತಾವರಣದಲ್ಲಿ ಟೆಂಪ್ರೇಚರ್ ಡಿಪ್ ಆದಾಗ ನಮ್ಮ ರಕ್ತನಾಳಗಳು, ಹೃದಯಕ್ಕೆ ರಕ್ತ ಒದಗಿಸುವ ರಕ್ತನಾಳಗಳೇನು ಕೊರ್ನರಿ ಆರ್ಟ್ರೀಸ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಕೊರ್ನರಿ ಸ್ಪ್ಯಾಸಮ್ ಅಂತ ಹೇಳ್ತೇವೆ. ಈಗ ಕರುಳು ಹಿಂಡು ಹಾಗೆ ರಕ್ತನಾಳ ಕೂಡ ಸ್ಪ್ಯಾಸಮ್ ಆಗಿ ಚಿಕ್ಕದಾಗುತ್ತೆ. ಅದರಿಂದ ರಕ್ತ ಪ್ರವಾಹ ಕಡಿಮೆ ಆಗ್ತದೆ ಹೃದಯಕ್ಕೆ. ಹಿಂದೆಯೇ ಕೊರ್ನರಿ ಆರ್ಟ್ರೀಸಲ್ಲಿ ಬ್ಲಾಕ್ ಉಂಟಾಗಿದ್ದು ಅಂಥವರಲ್ಲಿ ಈ ಥರ ಕೊರ್ನರಿ ಸ್ಪ್ಯಾಸಮ್ ಆದಾಗ ಅದರ ಮೇಲೆ ರಕ್ತ ಹೆಪ್ಪುಗಟ್ಟಿ ರಕ್ತನಾಳ ಬಂದಾಗಿ ರಕ್ತ ಚಾಲನೆ ನಿಂತು ಹೋಗಿ ಹೃದಯಾಘಾತ ಆಗುವಂಥ ಸಂದರ್ಭ ಉಂಟಾಗ್ತದೆ. ಇದು ಮಾತ್ರ ಅಲ್ಲ, ನಾವು ಚಳಿಗಾಲದಲ್ಲಿ ಹೃದಯಾಘಾತ ಆಗಿ ಅಡ್ಮಿಟ್ ಆಗ್ತಾ ಇರುವಂಥವರಲ್ಲಿ ಬೇರೆ ಟೈಮಲ್ಲಿ ಅಡ್ಮಿಟ್ ಆಗುವವರಿಗೆ ಹೋಲಿಸಿದರೆ ನಾವು ಆ್ಯಂಜಿಯೋಗ್ರಾಮ್ ಮಾಡಿ ನೋಡ್ತೀವಲ್ಲ, ಆವಾಗ ರಕ್ತ ಹೆಪ್ಪುಗಟ್ಟಿ ಕ್ಲಾಟ್ ಬರ್ಡನ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇರ್ತದೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಸೊ ಅಂಥವರಲ್ಲಿ ಹೃದಯಾಘಾತ ಆದಾಗ ಬ್ಲಡ್ ಪ್ರೆಷರ್ ಲೋ ಆಗುವಂಥದ್ದು, ಅಥವಾ ಶ್ವಾಸಕೋಶದಲ್ಲಿ ನೀರು ಸೇರಿಕೊಂಡು ಉಸಿರಾಡಲಿಕ್ಕೆ ತೊಂದರೆ ಆಗ್ಬೋದು, ಅಥವಾ ನಾವು ಸರಿಯಾದ ಉಪಚಾರ ಮಾಡಿದರೂ ಕೂಡ ರಿಕವರಿ ಆಗದೇ ಇರುವಂಥ ಸನ್ನಿವೇಶ ಬರುವುದು. ಈ ಥರ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಜಾಸ್ತಿಯಾಗಿ ಕಂಡುಬರುತ್ತೆ. ಓಕೆ ಡಾಕ್ಟರ್, ಈ ಹೃದಯ ಸಂಬಂಧಿ ಕಾಯಿಲೆ ಅನ್ನುವಂಥದ್ದು ಚಳಿಗಾಲದಲ್ಲಿ ಮಾತ್ರ ಬರೋದಾ, ಹೇಗೆ? ಜೊತೆಗೆ ಕೆಲವೊಂದು ಪ್ಲೇಸಸ್ ಅನ್ನುವಂಥದ್ದು ಕ್ಲೈಮೇಟೇ ಅಲ್ಲಿ ಕೋಲ್ಡ್ ಆಗಿರುತ್ತೆ. ಸೊ ಒಂದು ಪ್ಲೇಸಲ್ಲಿ ಕೆಲವರಿಗೆ ಮಾತ್ರ ಈ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ ಈ ಚಳಿಗಾಲದಲ್ಲಿ. ಯಾಕಾಗಿ ಅಂತ? ಸೊ ಚಳಿ ಇರಲಿ ಬಿಸಿಲೇ ಇರಲಿ, ಕೆಲವರಿಗೆ ಹೃದಯ ಕಾಯಿಲೆ ಆಗುವಂಥ ರಿಸ್ಕ್ ಜಾಸ್ತಿ ಇರ್ತದೆ. ವಿಶೇಷವಾಗಿ ಯಾರಿಗೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಈ ಥರ ಯಾರಿಗಿರುತ್ತೋ ಅವರಿಗೆ ಅದೇ ವಾತಾವರಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ವೆದರ್ ಇಟ್ ಈಸ್ ವಿಂಟರ್ ಆರ್ ಸಮ್ಮರ್, ಈ ಥರ ಕಾರ್ನರಿ ರಿಸ್ಕ್ ಫ್ಯಾಕ್ಟರ್ಸ್ ಇರುವವರು ಹೆಚ್ಚು ವಿಶೇಷ ಪ್ರಿಕಾಷನ್ಸ್ ತೊಗೊಳ್ಬೇಕಾಗ್ತದೆ. ಈಗ ಈ ಕೋಲ್ಡ್ ವೆದರ್ ಅಂದರೆ ಈಗ ಟುವರ್ಡ್ಸ್ ದ ನಾರ್ತನ್ ಇಂಡಿಯಾ ಅಥವಾ ಯುರೋಪ್ ಅಥವಾ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಅಲ್ಲೆಲ್ಲ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕಿನ ಸಂಖ್ಯೆ ನಮ್ಮ ಸೌತಿಗೆ ಹೋಲಿಸಿದರೆ
ಜಾಸ್ತಿ ಇರ್ತದೆ ಫಾರ್ ದೀಸ್ ರೀಸನ್ಸ್. ಯಾಕಂದರೆ ಅಲ್ಲಿ ಎಕ್ಸ್ಟ್ರೀಮ್ಸ್ ಆಫ್ ವೆದರ್ ಇಸ್ ಮೋರ್. ಯಾವ ಥರ ಅಲ್ಲಿ ಚಳಿಗಾಲದಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೋ ಅದೇ ಥರ ಸಮ್ಮರ್ ಸೀಸನ್ನಲ್ಲಿ ಕೂಡ ಬಿಕಾಸ್ ದರ್ ಈಸ್ ಎಕ್ಸ್ಟ್ರೀಮ್ ಹೀಟ್, ಅದರಿಂದ ಕೂಡ ಹೃದಯದ ಮೇಲೆ ಪರಿಣಾಮ ಉಂಟಾಗ್ತದೆ. ಹೀಟ್ ಸ್ಟ್ರೋಕ್, ಡಿಹೈಡ್ರೇಷನ್, ಹಾರ್ಟ್ ಅಟ್ಯಾಕ್ಸ್ ಅದೆಲ್ಲ ಸಮ್ಮರಲ್ಲಿ ಕೂಡ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಡ್ಯೂರಿಂಗ್ ವಿಂಟರ್ಸ್ ದ್ಯಾಟ್ ರಿಸ್ಕ್ ಇಸ್ ಹೈಯರ್. ಇದು ಪ್ರತಿ ವರ್ಷ ನಾವು ನೋಡ್ತೇವೆ. ವಿಂಟರ್ ಬರ್ತಾ ಇದ್ದಂಗೆ ಹಾರ್ಟ್ ಅಟ್ಯಾಕ್ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಪೊಲ್ಯೂಷನ್ ಕೂಡ ಚಳಿಗಾಲದಲ್ಲಿ ಇಫೆಕ್ಟ್ ಆಗುತ್ತಾ ಹೇಗೆ? ನಾವು ದೆಹಲಿಯನ್ನೇ ಗಮನಿಸಬಹುದು, ಚಳಿಗಾಲದಲ್ಲಿ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಆಗಿರುತ್ತೆ, ಇದು ಕೂಡ ಪರಿಣಾಮ ಬೀರುತ್ತಾ ಹೇಗೆ? ಕರೆಕ್ಟ್, ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಕ್ಚುಲಿ ಚಳಿಗಾಲದಲ್ಲಿ ಪಾರ್ಟಿಕ್ಯುಲೇಟ್ ಪೊಲ್ಯೂಷನ್ ಅಂತೇಳಿ ನಾವೇನು ಹೇಳ್ತೀವಿ ಅದು ಜಾಸ್ತಿ ಇರ್ತದೆ. ಸೊ ತುಂಬ ಸಣ್ಣ ಈ ಪೊಲ್ಯೂಷನ್ ಕಣಗಳೇನಿರ್ತಾವಲ್ಲ, ದೇ ಗೆಟ್ ಅಬ್ಸಾರ್ಬ್ಡ್ ಇನ್ ದಿ ಲಂಗ್. ಆ ರಕ್ತನಾಳಗಳ ಒಳಗಡೆ ಸೇರಿಕೊಂಡು ರಕ್ತನಾಳಗಳಿಗೆ ಅದರಿಂದ ಧಕ್ಕೆ ಉಂಟಾಗ್ತದೆ. ಸೊ ಪೊಲ್ಯೂಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ ಟು ಹಾರ್ಟ್ ಅಟ್ಯಾಕ್ಸ್. ಭಾರತದಲ್ಲಿ ವಿಶೇಷವಾಗಿ ನಮ್ಮ ಸಿಟೀಸಲ್ಲಿ ನಾವು ನೋಡ್ತೇವೆ ಹಲವಾರು ಜನಕ್ಕೆ ಬೇರೆ ಯಾವ ಕಾರ್ನರಿ ರಿಸ್ಕ್ ಫ್ಯಾಕ್ಟರ್ಸ್ ಇರುವುದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಬಟ್ ಸ್ಟಿಲ್ ದೇ ಕಮ್ ವಿತ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ದೇ ಆರ್ ವಂಡ್ರಿಂಗ್ ಯಾಕೆ ಆಯಿತು ಅಂತ. ಸೊ ದಿಸ್ ಕೈಂಡ್ ಆಫ್ ಅನ್ಕನ್ವೆನ್ಷನಲ್ ರಿಸ್ಕ್ ಅಂತ ನಾವೇನು ಹೇಳ್ತೀವಿ. ಒನ್ ಆಫ್ ದಿ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಈಸ್ ಪೊಲ್ಯೂಷನ್. ಈಗ ಇಫ್ ಯು ಆರ್ ಲಿವಿಂಗ್ ನೆಕ್ಸ್ಟ್ ಟು ಹೈವೇಸ್, airports or in a very busy streets in a city like Bangalore, then your risk is higher. So because because of vehicular traffic, particulate pollution ಜಾಸ್ತಿ ಇರ್ತದೆ. So people living next to highways and busy streets, ಅಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಪೊಲ್ಯೂಷನ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿದ್ದೀರಾ. ಚಳಿಗಾಲದಲ್ಲೇ ತುಂಬ ಜನ ಹಾಸ್ಪಿಟಲೈಸ್ ಆಗ್ತಾರಾ ಹೇಗೆ? ಹಾರ್ಟ್ ಫೇಲಿಯರ್ ಸಮಸ್ಯೆ ಅನ್ನುವಂಥದ್ದು ಚಳಿಗಾಲದಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಹೇಗೆ? ಬೇರೆ ಅಫ್ಕೋರ್ಸ್ ಬೇರೆ ನಾ ಹೇಳಿದಾಗೆ ಸಮ್ಮರ್ ರೈನಿ ಸೀಸನ್ ಅಲ್ಲಿ ಕೂಡ ಹಾಸ್ಪಿಟಲೈಸೇಷನ್ ಆಗುತ್ತೆ, ಬಟ್ ವಿಂಟರಲ್ಲಿ ಜಾಸ್ತಿ. ಅದಕ್ಕೆ ಇನ್ನೊಂದು ಕಾರಣ ಏನಂತೇಳಿ ಹೇಳಿದರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಅಂತ ಏನು ಹೇಳ್ತೀವಿ, ಫ್ಲೂ ಎಲ್ಲ ಆಗ್ತದೆ. ಈ ಚಳಿಗಾಲದಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆರ್ ಮೋರ್ ಕಾಮನ್. ವಲ್ನರಬಲ್ ಪೇಷಂಟ್ಸ್ ಅಂತ ನಾವೇನು ಹೇಳ್ತೀವಿ, ಯಾರಿಗೆ ಆಲ್ರೆಡಿ ಹಾರ್ಟಿನ ಕಾಯಿಲೆ ಇದ್ದು, ಹೃದಯ ಕ್ಷೀಣತೆ ಇದ್ದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರು, ಅಥವಾ ಲಂಗ್ ಪ್ರಾಬ್ಲಮ್, ಆಸ್ತಮಾ, ಬ್ರಾಂಕೈಟಿಸ್ ಇರುವಂಥವ್ರು, ವಯಸ್ಸಾದವರು, ಅವರಿಗೆ ಈ ಸಾಧಾರಣದ ಫ್ಲೂ ಆದಾಗ ಅದು ಅವರ ಮೇಲೆ ಭಾಳ ಹೆಚ್ಚಿನ ಪರಿಣಾಮ ಮಾಡ್ತದೆ. ಸೊ ಈ ಹೃದಯ ಕ್ಷೀಣತೆ ಇರೋರಿಗೆ ದೇ ವುಡ್ ಬಿ ವೆಲ್ ಕಂಟ್ರೋಲ್ಡ್ ಥ್ರೂ ದ ಇಯರ್, ಬಟ್ ಚಳಿಗಾಲ ಬಂದ ತಕ್ಷಣ ಸಮ್ ಸ್ಮಾಲ್ ಫ್ಲೂ ಆರ್ ಅ ವೈರಲ್ ಇನ್ಫೆಕ್ಷನ್ ವಿಲ್ ಟ್ರಿಗರ್ ವಾಟ್ ವಿ ಕಾಲ್ ಡಿಕಂಪನ್ಸೇಷನ್. ಮೈಯಲ್ಲಿ ನೀರು ಸೇರಿಕೊಳ್ಳುತ್ತೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ, ದೆನ್ ದೇ ಎಂಡ್ ಅಪ್ ಇನ್ ದಿ ಹಾಸ್ಪಿಟಲ್. ಸೊ ವಿಂಟರ್ ರಿಲೇಟೆಡ್ ಹಾರ್ಟ್ ಫೇಲಿಯರ್ ಡಿಕಂಪನ್ಸೇಷನ್ ಅಂತ ಹೇಳಿ ಅದಕ್ಕೆ ಒನ್ ಆಫ್ ದಿ ಮೇಜರ್ ಟ್ರಿಗರ್ಸ್ ಈಸ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಾವು ಹೃದಯ ಕ್ಷೀಣತೆ ಇರೋರಿಗೆ ನಾವು ಹೇಳ್ತೇವೆ ನೀರು ಜಾಸ್ತಿ ಕುಡಿಬೇಡಿ ಅಂತ. ಆಬ್ವಿಯಸ್ಲಿ ಸಮ್ಮರಿಗೆ ಹೋಲಿಸಿದರೆ ವಿಂಟರಲ್ಲಿ ಇನ್ಸೆನ್ಸಿಬಲ್ ವಾಟರ್ ಲಾಸಸ್, ಅಂದರೆ ಸ್ಕಿನ್ನಿಂದ ಬೆವರಿನ ಮೂಲಕ ಏನು ನೀರು ಆವಿಯಾಗಿ ಹೋಗ್ತದೆ, ಅದು ಚಳಿಗಾಲದಲ್ಲಿ ಕಡಿಮೆ. ಸೊ ಸಮ್ಮರಲ್ಲಿ ಸಹಜವಾಗಿಯೇ ಥ್ರೂ ಸ್ವೆಟಿಂಗ್ ಮೋರ್ ವಾಟರ್ ಎವಾಪರೇಟ್ಸ್. ಹಾಗಾಗಿ ಲಂಗ್ಸಲ್ಲಿ ಮೈಯಲ್ಲಿ ನೀರು ಸೇರ್ಕೊಳ್ಳೋಂಥ ಪ್ರವೃತ್ತಿ ಸಮ್ಮರಲ್ಲಿ ಕಡಿಮೆ ಇರ್ತದೆ, ವಿಂಟರಲ್ಲಿ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಸರಿಯಾಗಿ ನಾವು ಈ ಹೃದಯ ಕ್ಷೀಣತೆ ಇರೋರಿಗೆ ಚಳಿಗಾಲದಲ್ಲಿ ನೀರು ಇನ್ನಷ್ಟು ಕಡಿಮೆ ಕುಡಿಬೇಕು ಅಂತ ಹೇಳ್ತೀವಿ. ಸೊ ವಾಟರ್ ರಿಸ್ಟ್ರಿಕ್ಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಮೀನ್ಸ್ ಟು ಪ್ರಿವೆಂಟ್ ವಾಟರ್, ಈ ಮೈಯಲ್ಲಿ ನೀರು ಸೇರಿಕೊಂಡು ಆಸ್ಪತ್ರೆಗೆ ಸೇರುವಂಥದ್ದನ್ನು ತಡಿಲಿಕ್ಕೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ಚಳಿಗಾಲದಲ್ಲೇ ಅಸ್ತಮಾ ಅನ್ನುವಂಥದ್ದು, ಉಸಿರಾಟದ ಸಮಸ್ಯೆ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಇದೇನಾದರೂ ಹಾರ್ಟ್ಗೆ ಇಫೆಕ್ಟ್ ಆಗಬಹುದಾ ಹೇಗೆ? ಹೌದು. ಸೊ ಈಗ ಅಸ್ತಮಾ ಕಾಯಿಲೆ ಅಥವಾ ಬ್ರಾಂಕೈಟಿಸ್ ಇದ್ದು ಹೆಚ್ಚಿನವರು ವಯಸ್ಸಾದವರು ಇರ್ತಾರೆ, ಅವರಿಗೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್ ಅಥವಾ ಹಾರ್ಟಿನ ಕಾಯಿಲೆನೂ ಇದ್ದರೆ ಈ ಅಸ್ತಮಾ ಹದಗೆಟ್ಟಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ಅದರ ಪರಿಣಾಮ ಹಾರ್ಟಿನ ಮೇಲೆ ಕೂಡ ಬೀಳ್ತದೆ. ಸೊ ರೋಗಿ ಅಸ್ತಮಾ ಹದಗೆಟ್ಟು ಅಡ್ಮಿಟ್ ಆದವರಲ್ಲಿ ಕೂಡ ನಾವು ಹೃದಯದ ಚೆಕಪ್ ಮಾಡಿದಾಗ ಕಂಡುಬರುತ್ತೆ ಮೈಯಲ್ಲಿ ನೀರು ಸೇರಿಕೊಂಡಿದೆ. ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ, ProBNP ಅಂತ, ಅದು ಜಾಸ್ತಿ ಆಗಿರ್ತದೆ. ಸೊ ಅಸ್ತಮದ ಟ್ರೀಟ್ಮೆಂಟಿನ ಜೊತೆಗೆ ಅವರಿಗೆ ನಾವು ಮೈಯಿಂದ ನೀರು ಆಚೆ ಬರುವಾಗೆ ಈ ಡಯೂರೆಟಿಕ್ ಇಂಜೆಕ್ಷನ್ ಅಂತ ಕೊಡಬೇಕಾಗ್ತದೆ. ಸೊ ಕಾನ್ಕಾಮಿಟೆಂಟ್ಲಿ ಅಸ್ತಮಾ ಎಕ್ಸಾಸರ್ಬೇಷನ್ ಆ್ಯಂಡ್ ಹಾರ್ಟ್ ಫೇಲಿಯರ್, ಸೊ ಎರಡೂ ಒಟ್ಟಿಗೆ ಆಗುವಂಥದ್ದು.
ಓಕೆ ಡಾಕ್ಟರ್, ಇನ್ನು ಚಳಿಗಾಲದಲ್ಲಿ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂಗೆ ಸಿಂಪ್ಟಮ್ಸ್ ಪೇಷಂಟ್ ಕಂಪ್ಲೇಂಟ್ಸ್ ವಿಲ್ ಬಿ ಮೋರ್ ಆರ್ ಲೆಸ್ ಸಿಮಿಲರ್. ಒನ್ ಥಿಂಗ್ ಈಸ್, ಈ ವಯಸ್ಸಾದವರಲ್ಲಿ ಕೆಲವೊಂದು ಬಾರಿ ಹಾರ್ಟ್ ಅಟ್ಯಾಕ್ ಆದಾಗ ಕೂಡ ಅವರಿಗೆ ಕ್ಲಾಸಿಕಲ್ ಲಕ್ಷಣ ಅಂತ ಏನು ಹೇಳ್ತೀವಿ, ಎದೆ ನೋವು ಅಥವಾ ಎದೆ ಉರಿ, ಅದು ಕಂಡು ಬಂದರೆ ಇರ್ಬೋದು. ಸೊ ದೇ ಮೇ ಓನ್ಲಿ ಕಂಪ್ಲೈನ್ ಆಫ್ ಟಯರ್ಡ್ನೆಸ್, ಫೆಟೀಗ್, ಸ್ವಲ್ಪ ಕಾಲು ಊದ್ಕೊಳ್ಳೋದು, ಹಾಗೆ ವೇಗ್ ಸಿಂಪ್ಟಮ್ಸ್. ಸಕ್ಕರೆ ಕಾಯಿಲೆ ಇರೋರಲ್ಲಿ ಸಡನ್ನಾಗಿ ಶುಗರ್ ಕಂಟ್ರೋಲ್ ಮೇ ಗೋ ಔಟ್ ಆಫ್ ದಿಸ್. ಸೊ ವಯಸ್ಸಾದವರಲ್ಲಿ ಇಂಥ ಹೊಸ ಲಕ್ಷಣಗಳೇನಾದ್ರು ಕಂಡು ಬಂದಾಗ, ಎದೆ ನೋವು ಇಲ್ಲದೇ ಇದ್ದರೂ ನಾವು ವಿ ಹ್ಯಾವ್ ಟು ರೂಲ್ ಔಟ್ ಹಾರ್ಟ್ ಅಟ್ಯಾಕ್ಸ್ ಆರ್ ಕಾರ್ಡಿಯಾಕ್ ಡಿಕಂಪನ್ಸೇಷನ್ ಬೈ ರೆಲೆವೆಂಟ್ ಟೆಸ್ಟ್ ಏನಿರುತ್ತೆ, ECG, ಇಕೋ ಅಥವಾ ಸಂಬಂಧಪಟ್ಟ ರಕ್ತ ಪರಿಶೀಲನೆ ಮಾಡಿ ಇದು ಹಾರ್ಟಿಗೆ ಸಂಬಂಧಪಟ್ಟದ್ದ ಅನ್ನೋದನ್ನು ನಾವು ರೂಲ್ ಔಟ್ ಮಾಡಬೇಕಾಗ್ತದೆ. ಓಕೆ, ಫ್ಲೂ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಅರಿವು ಹೆಚ್ಚು ಗೊತ್ತಾಗ್ತಾ ಇದೆ. ಈಗ ನಮ್ಮ ಪೇಷಂಟ್ಸೇ ಬಂದು ಕೇಳ್ತಾರೆ, ನಾನು ಫ್ಲೂ ವ್ಯಾಕ್ಸಿನೇಷನ್ ತೊಗೊಳ್ಬೇಕಾ ಅನ್ನೋದು. ಸೊ ಇನ್ ಯುರೋಪ್, ನಾರ್ತನ್ ಅಮೇರಿಕಾ ಅಲ್ಲೆಲ್ಲ ಯಾಕಂದರೆ ರಿಪೀಟೆಡ್ ಸೈಕಲ್ಸ್ ಆಫ್ ಪ್ಯಾಂಡಮಿಕ್ಸ್, ಎಪಿಡೆಮಿಕ್ಸ್ ಆಗ್ತಾ ಇರ್ತದೆ, ಇನ್ಫ್ಲುಯೆನ್ಸಾ. ಆಮೇಲೆ ಪ್ರತಿ ವರ್ಷಕ್ಕೂ ಹೊಸ ಹೊಸ ವೈರಲ್ ಸ್ಟ್ರೈನ್ ಬರ್ತಾ ಇರ್ತದೆ. ಸಾವಿರಾರು ಗಟ್ಟಲೆ ಜನರಿಗೆ ಫ್ಲೂ ಆಗುತ್ತೆ. ಅದರಿಂದ ತುಂಬ ಜನರಿಗೆ ಹಾಸ್ಪಿಟಲೈಸೇಷನ್ ಮಾಡುವಂಥ ಸಂದರ್ಭ ಕೂಡ ಬರ್ತದೆ. ಅದಕ್ಕೆ ಈ ರಿವಾಜು ವಿಂಟರ್ ಸ್ಟಾರ್ಟ್ ಆಗುವ ಮೊದಲೇ ಫ್ಲೂ ವ್ಯಾಕ್ಸಿನೇಷನನ್ನು, ಪ್ರತಿ ವರ್ಷ ಹೊಸ ಸ್ಟ್ರೈನಿನ ವ್ಯಾಕ್ಸಿನ್ ಬರ್ತದೆ, ಆ ಫ್ಲೂ ವ್ಯಾಕ್ಸಿನ್ ಪ್ರತಿ ವರ್ಷ ತೊಗೊಳ್ಬೇಕಾಗ್ತದೆ. ಬೈ ಅಬೌಟ್ ಜುಲೈ ಆಗಸ್ಟ್ ನಾವು ಅದನ್ನು ಹೊಸ ಸ್ಟ್ರೈನ್ ಬಂದಾಗ ಆ ವ್ಯಾಕ್ಸಿನೇಷನ್ ತೊಗೊಂಡ್ರೆ ವಿಂಟರಲ್ಲಿ ಫ್ಲೂ ಇನ್ಫೆಕ್ಷನ್ ಆಗಿ ಅದರಿಂದಾಗಿ ಲಂಗ್ಸಿನ ಮೇಲೆ ಅಥವಾ ಹಾರ್ಟಿನ ಮೇಲೆ ಆಗುವಂಥ ಪರಿಣಾಮವನ್ನು ನಾವು ತಡೆಗಟ್ಟಬಹುದು. ಇದು ಪ್ರತಿಯೊಬ್ಬರೂ ತೊಗೊಳ್ಬೋದು. ಬಟ್ ನಾವು ಸಾಧಾರಣವಾಗಿ ವಯಸ್ಸಾದವರಿಗೆ ಅಥವಾ ಶ್ವಾಸಕೋಶ ತೊಂದರೆ ಇರೋರಿಗೆ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಫೇಲಿಯರ್ ಇರುವಂಥವ್ರು ಅಥವಾ ಹಾರ್ಟಿನ ಪ್ರಾಬ್ಲಮ್ ಇರುವಂಥವ್ರು, ಅವರಿಗೆ ಖಚಿತವಾಗಿಯೂ ಈ ಜುಲೈ ಆಗಸ್ಟ್ ಟೈಮಲ್ಲಿ ಈ ಫ್ಲೂ ವ್ಯಾಕ್ಸಿನ್ ತೊಗೊಳ್ಬೇಕು ಅಂತ ಹೇಳ್ತೀವಿ. ಇದು ಪ್ರತಿ ವರ್ಷ ತೊಗೊಳ್ಬೇಕಾದದ್ದು. ಡಾಕ್ಟರ್, ಸಾಕಷ್ಟು ಜನರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರಬಹುದು, ಅವ್ರ ಪಾಡಿಗೆ ಅವರು ಜಾಗೃತಿ ವಹಿಸ್ತಾ ಇರ್ತಾರೆ. ಆದರೆ ಚಳಿಗಾಲದಲ್ಲಿ ಇಂಥದ್ದೊಂದು ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಬಟ್ ಪ್ರಿಕಾಷನ್ ಅನ್ನುವಂಥದ್ದು ಹೇಗಿರಬೇಕು? ಒಂದನೇದಾಗಿ ಸಿಂಪಲ್ ಡೈಲಿ ಥಿಂಗ್ಸ್ ಆ್ಯಕ್ಚುಲಿ. ಸೊ ನಾವು ಈಗ ಹೇಳ್ತೀವಿ ಎಲ್ಲರಿಗೂ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿ ಅಂತ. ಟ್ರೈ ಆ್ಯಂಡ್ ಅವಾಯ್ಡ್ ವಾಕಿಂಗ್ ವೆನ್ ಇಟ್ ಈಸ್ ಬೈಟಿಂಗ್ ಕೋಲ್ಡ್. ಸ್ವಲ್ಪ ಬಿಸಿಲು ಬಂದ ಮೇಲೆ ಆ ಟೈಮಿಗೆ ವಾಕ್ ಮಾಡಲಿಕ್ಕೆ ಹೋಗುವಂಥದ್ದು. ವೇರ್ ಗುಡ್ ವಾರ್ಮ್ ಕ್ಲೋತಿಂಗ್. ಸೊ ಸಿಮಿಲರ್ ಇಂಡೋರ್ ಟೆಂಪರೇಚರ್ ಕಂಟ್ರೋಲ್ ವಿಚ್ ಶುಡ್ ಬಿ ಕಂಫರ್ಟಬಲ್. ಮತ್ತು ನಮ್ಮ ವಾಟ್ ಎವರ್ ಮೆಡಿಸಿನ್ಸ್ ಆರ್ ಪ್ರಿಸ್ಕ್ರೈಬ್ಡ್ ಅದನ್ನು ಅಫ್ಕೋರ್ಸ್ ದಿಟ್ ಇಸ್ ಇಂಪಾರ್ಟೆಂಟ್ ಅಟ್ ಆಲ್ ಟೈಮ್ಸ್, ಬಟ್ ಆಲ್ಸೋ ಡ್ಯೂರಿಂಗ್ ವಿಂಟರ್ಸ್ ನಾವು ಖಚಿತವಾಗಿ ಅದನ್ನು ಸರಿಯಾಗಿ ಪ್ರತಿನಿತ್ಯ ತಗೊಳ್ತಾ ಇರಬೇಕು. ಡ್ಯೂ ಚೆಕಪ್ಸ್ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಹೊಸ ಕಂಪ್ಲೇಂಟ್ಸ್ ಏನಾರು ಇದ್ದರೆ ಅದರ ಬಗ್ಗೆ ನಿಮ್ಮ ವೈದ್ಯರ ಜೊತೆ ಅದನ್ನು ಡಿಸ್ಕಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏಕಾಏಕಿ ಏನಾದ್ರು ಎಮರ್ಜೆನ್ಸಿ ಆಗಿ ಆಸ್ಪತ್ರೆ ಸೇರೋದನ್ನು ತಡಿಲಿಕ್ಕಾಗ್ತದೆ. ಓಕೆ ಡಾಕ್ಟರ್, ಈ ಹೃದಯ ಸಂಬಂಧಿ ಕಾಯಿಲೆ ಅನ್ನುವಂಥದ್ದು ಬರೀ ದೊಡ್ಡವರಿಗೆ ಅಂದರೆ ಹಿರಿಯರಿಗೆ ಮಾತ್ರ ಕಾಣಿಸ್ಕೊಳ್ಳುವಂಥದ್ದಲ್ಲ, ಮಕ್ಕಳಿಗೂ ಕೂಡ ಕಾಣಿಸ್ಕೊಳ್ಳುತ್ತೆ. ಮಕ್ಕಳಿಗೆ ಇನ್ನೂ ನಾವು ಹೆಚ್ಚಾಗಿ ಜಾಗೃತಿ ವಹಿಸಬೇಕಾಗತ್ತೆ. ಮಕ್ಕಳ ಒಂದು ಟೇಕ್ ಕೇರ್ ಹೇಗಿರಬೇಕು? ಮಕ್ಕಳಲ್ಲಿ ನಾವು ದೇರ್ ಆರ್ 2 ಪರ್ಸ್ಪೆಕ್ಟಿವ್ಸ್. ಒಂದನೇದಾಗಿ ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ, ಹೃದಯ ವಿಕೃತ, ವಿಚ್ ಅವು ಹುಟ್ಟುವಾಗಲೇ ಹೃದಯದ ಕಾಯಿಲೆ ಇದ್ದು ಹೋಲ್ ಇನ್ ದ ಹಾರ್ಟ್ ಅಂತೇಳಿ ಏನು ಹೇಳ್ತೀವಿ. ಅದು ಇತ್ತೀಚೆಗೆ ಬಿಕಾಸ್ ಮೋಸ್ಟ್ ಆಫ್ ದೀಸ್ ಆರ್ ಡಯಾಗ್ನೋಸ್ಡ್ ವೆನ್ ಬಿಫೋರ್ ದ ಬೇಬಿ ಈಸ್ ಬಾರ್ನ್ ಆಲ್ಸೋ. ಆ್ಯಂಟಿನೆಟಲ್ ಕೇರಲ್ಲೇ ಗೊತ್ತಾಗ್ತದೆ ಅಲ್ಟ್ರಾಸೌಂಡ್ ಮಾಡಿದಾಗ ಈ ಮಗುವಿಗೆ ಹಾರ್ಟಲ್ಲಿ ಹೋಲ್ ಇದೆಯಾ ಅಥವಾ ಬೇರೆ ರೀತಿಯ ಹೃದಯ ವಿಕೃತ ಏನಾದ್ರು ಇದೆಯಾ. ಸೊ ಮಗು ಹುಟ್ಟುವಾಗಲೇ ಅದರ ಬಗ್ಗೆ ಅವರು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ತಗೊಳ್ತಾರೆ. ಆಮೇಲೆ ಯಾವುದಾದ್ರೂ ಸಿಚುವೇಶನ್ ಇದ್ದರೆ ಅದಕ್ಕೆ ಆಪ್ರೇಷನ್ ಎಲ್ಲ ಬೇಕಾಗಿದ್ದಿದ್ರೆ ಅದರಿಂದಾಗಿ ಪರ್ಮನೆಂಟ್ ಪರಿಣಾಮ ಆಗುವ ಮೊದಲೇ, ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಆಗುವ ಮೊದಲೇ ಅಂಥವನ್ನೆಲ್ಲ ಸರಿಪಡಿಸ್ಲಿಕ್ಕಾಗ್ತದೆ. ಕೆಲವರಲ್ಲಿ ಈಗ ನಾವು ಬ್ಲೂ ಬೇಬೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದೇ ಸ್ಟೇಜಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡಬಲ್ ಸ್ಟೇಜ್ ಟ್ರೀಟ್ಮೆಂಟಲ್ಲಿ ಅಂಥ ಮಕ್ಕಳಲ್ಲಿ ಈ ವಿಂಟರ್ ಸೀಸನ್ನಲ್ಲಿ ಫ್ಲೂ ಆಗಿ ಅಥವಾ ಮೈಯಲ್ಲಿ ನೇರು ಸುರ್ಕೊಂಡು ಉಸಿರಾಡ್ಲಿಕ್ಕೆ ತೊಂದರೆ ಆಗುವಂಥ ಸಿಚುವೇಶನ್ ಎಲ್ಲ ಜಾಸ್ತಿ ಬರ್ಬೋದು. ಸೊ ಆ ಮಕ್ಕಳಿಗೂ ಕೂಡ ನಾವು ಹಿರಿಯರಿಗೆ ಯಾವ ಥರ ಜಾಗ್ರತೆ ಮಾಡ್ತೀವೋ ಅದೇ ಥರ ಫ್ಲೂ ವ್ಯಾಕ್ಸಿನೇಷನ್ನು ಅಥವಾ ವಾಟರ್ ರಿಸ್ಟ್ರಿಕ್ಷನ್, ರೆಗ್ಯುಲರ್ ಚೆಕಪ್ಸ್ ಅದನ್ನೆಲ್ಲ ಮಾಡಬೇಕಾಗತ್ತೆ. ಎರಡನೇದು
ಈಗ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಯಾವ ಥರ ಲೈಫ್ ಸ್ಟೈಲ್ ಹ್ಯಾಬಿಟ್ಸನ್ನು ಹೇಳ್ಕೊಡ್ತೀವೋ ದ್ಯಾಟ್ ಹ್ಯಾಸ್ ಇಂಪ್ಲಿಕೇಶನ್ಸ್ ಆನ್ ದೇರ್ ಹೆಲ್ತ್ ಆ್ಯಸ್ ಅಡಲ್ಟ್ಸ್. ಸೊ ಮಕ್ಕಳಿಗೆ ವಿ ಹ್ಯಾವ್ ಟು ಕಲ್ಟಿವೇಟ್ ಹ್ಯಾಬಿಟ್ಸ್ ನಾಟ್ ಟು ಈಟ್ ಜಂಕ್ ಫುಡ್, ತರಕಾರಿ ಹಣ್ಣು ಎಲ್ಲ ಚೆನ್ನಾಗಿ ತಿನ್ನುವ ಹಾಗೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ಆಫ್ ದೆಮ್ ಸ್ಪೆಂಡ್ ಟೈಮ್ ಇನ್ ಫ್ರಂಟ್ ಆಫ್ ದಿ ಮೊಬೈಲು, ಪ್ಯಾಡ್ ಹಿಡ್ಕೊಂಡು ಆಚೆ. ನಾವೆಲ್ಲ ಚಿಕ್ಕವರಿರುವಾಗ ಅವರ್ ಪೇರೆಂಟ್ಸ್ ಹ್ಯಾಡ್ ಟು ಬ್ರಿಂಗ್ ಅಸ್ ಬ್ಯಾಕ್ ಫ್ರಮ್ ದಿ ಪ್ಲೇಯಿಂಗ್ ಗ್ರೌಂಡ್. ಈಗ ನೀವು ದೂಡಿದ್ರೂ ಆಚೆ ಹೋಗಲ್ಲ, ಯಾಕಂದರೆ ದೇ ಹ್ಯಾವ್ ಎ ಮೋರ್ ಎಂಟರ್ಟೈನ್ಮೆಂಟ್ ವಿತ್ ದ ಪ್ಯಾಡ್ ಆ್ಯಂಡ್ ಆಲ್ ದ್ಯಾಟ್. ಸೊ ವಿ ಶುಡ್ ಎನ್ಕರೇಜ್ ಅವರ್ ಚಿಲ್ಡ್ರನ್ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್, ನಾಟ್ ಜಸ್ಟ್ ಸ್ಟಡೀಸ್. ದೇ ಶುಡ್ ಆಲ್ವೇಸ್ ಬಿ ಲೀನ್ ಆ್ಯಂಡ್ ಫಿಟ್ ಸೊ ದಟ್ ದೇ ಬಿಕಮ್ ಹೆಲ್ತಿ ಅಡಲ್ಟ್ಸ್. ಓಕೆ ಡಾಕ್ಟರ್, ಲೈಫ್ ಸ್ಟೈಲ್ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ, ಹೇಗಿರಬೇಕು? ಸೊ ಅಗೇನ್ ದಿಸ್ ಈಸ್ ಸಿಂಪಲ್ ರಿಪಿಟೇಟಿವ್ ಅಡ್ವೈಸ್, ಬಟ್ ವಾಟ್ ಅದು ನಾವು ನಮಗೂ ಸಹ ಮತ್ತು ಬೇರೆಯವರಿಗೂ ಸಹ ಇಟ್ಸ್ ನಾಟ್ ಆಲ್ವೇಸ್ ಈಸಿ ಟು ಮೇಂಟೈನ್ ಹೆಲ್ತಿ ಲೈಫ್ ಸ್ಟೈಲ್, ಬಟ್ ವಿ ಹ್ಯಾವ್ ಟು ಬಿ ಕಾನ್ಷಿಯಸ್ ಅಬೌಟ್ ಇಟ್. ಪ್ರತಿನಿತ್ಯ ಒಂದು ಅಥವಾ ವಾರಕ್ಕೆ ಅಟ್ಲೀಸ್ಟ್ ಒಂದು 5 ದಿನ ಒಂದು 45 ನಿಮಿಷದಿಂದ 1 ತಾಸಿನಷ್ಟು ಬ್ರಿಸ್ಕ್ ವಾಕಿಂಗ್, ನಥಿಂಗ್ ಫ್ಯಾನ್ಸಿ ಸೊಫಿಸ್ಟಿಕೇಟೆಡ್ ವೆರಿ ಹೆವಿ ಎಕ್ಸಸೈಸಸ್ ಎಲ್ಲ ಮಾಡುವ ಅಗತ್ಯ ಇಲ್ಲ. ಫಾರ್ ಹಾರ್ಟ್ ಹೆಲ್ತ್ ಯು ಜಸ್ಟ್ ನೀಡ್ ಟು ವಾಕ್ 45 minutes to 1 hour ಆ್ಯಂಡ್ ಮೇ ಬಿ ಸಮ್ ಲಿಟಲ್ ವೆಯ್ಟ್ ಟ್ರೈನಿಂಗ್, ಬಿಕಾಸ್ ನಾವು ವಯಸ್ಸಾಗ್ತಾ ಇದ್ದಂಗೆ ಇಫ್ ವಿ ಲೂಸ್ ಮಸಲ್ ಮಾಸ್, ರಿಸ್ಕ್ ಆಫ್ ಫ್ರ್ಯಾಕ್ಚರ್, ಫಾಲ್ ಅದೆಲ್ಲ ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಸಣ್ಣದಾಗಿ ವೆಯ್ಟ್ ಟ್ರೈನಿಂಗ್ ಮಾಡೋದು ಅಷ್ಟೇ ಮುಖ್ಯ. ದೆನ್ ಡಯಟ್, ಲೈಕ್ ಐ ಸೆಡ್, plenty of fruits, vegetables, healthy nuts, low fat dairy products, these have to be eaten. You to avoid very oil food, sweets to be avoided, and maintain a lean body weight. Now actually ನಮ್ಮ ದೇಶದಲ್ಲಿ we should aim for a much leaner frame as compared to the western. Body mass index ಅಂತ ಹೇಳ್ತೀವಿ. The body mass index should be about 23. So 23 body mass index ಅಂದರೆ the person will look really thin. ಬಟ್ ದ್ಯಾಟ್ಸ್ ಎ ಹೆಲ್ತಿ ಬಾಡಿ ಫ್ರೇಮ್ ಫಾರ್ ಇಂಡಿಯನ್ಸ್. ನಮಗೆ ಅದಕ್ಕಿಂತ ಹೆಚ್ಚಾದ ತಕ್ಷಣ ಅಬ್ಡಾಮಿನಲ್ ಒಬೆಸಿಟಿ ಅಂತ ಹೇಳ್ತೇವೆ, ಅಂದರೆ ಹೊಟ್ಟೆ ಸುತ್ತ ಬೋಜುತನ. ಸೊ ದ ಪರ್ಸನ್ ಮೇ ನಾಟ್ ಲುಕ್ ವೆರಿ ಫ್ಯಾಟ್, ಬಟ್ ದೇರ್ ವಿಲ್ ಬಿ ಫ್ಯಾಟ್ ಅರೌಂಡ್ ದಿ ವೇಸ್ಟ್. ಅದನ್ನು ತಿಳ್ಕೊಳ್ಳಿಕ್ಕೆ ವೇಸ್ಟ್ ಹಿಪ್ ರೇಷಿಯೋ ಅಂತ ನೋಡ್ತೇವೆ. ಆ ವೇಸ್ಟ್ ಹಿಪ್ ರೇಷಿಯೋ ಜಾಸ್ತಿ ಆದರೆ ವಿಸರಲ್ ಒಬೆಸಿಟಿ ಅಂದರೆ ಅಬ್ಡಾಮಿನಲ್ ಒಬೆಸಿಟಿ. ಅಬ್ಡಾಮಿನಲ್ ಒಬೆಸಿಟಿ ಇರೋರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್ ಇದೆಲ್ಲ ಆಗುವಂಥ ಸಾಧ್ಯತೆ ಜಾಸ್ತಿ. ಸೊ ಅಬ್ಡಾಮಿನಲ್ ಒಬೆಸಿಟಿ ಇದ್ದರೆ ಅಂಥವರಿಗೆ ಹೃದಯದ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಸೊ ನಾವು ಅವಾಯ್ಡಿಂಗ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ಸ್ವೀಟ್ಸ್, ರೆಗ್ಯುಲರ್ ಎಕ್ಸಸೈಸಸ್, ಮೇಂಟೈನಿಂಗ್ ಎ ಹೆಲ್ತಿ ಬಾಡಿ ಫ್ರೇಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ನೋಡ್ತೀವಿ ನಾವು, ಯಂಗ್ ಪೀಪಲ್ 25-30 years ಕಮಿಂಗ್ ವಿತ್ ಹಾರ್ಟ್ ಅಟ್ಯಾಕ್ಸ್. ಅವ್ರಿಗೆ ಇದು ಯಾವುದೂ ಇರೋದಿಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ವೆರಿ ಲಾಂಗ್ ವರ್ಕಿಂಗ್ ಅವರ್ಸ್, ನಿದ್ದೆ ಸರಿಯಾಗಿ ಮಾಡ್ತಿರಲ್ಲ, ನೈಟ್ ಶಿಫ್ಟ್ಸ್. ಸೊ ದೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್ ಟು ಪುವರ್ ಹೆಲ್ತ್. ಮೆಡಿಕೇಷನ್ ಶೆಡ್ಯೂಲ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಚಳಿಗಾಲದಲ್ಲಿ? ಅಟ್ ಆಲ್ ಟೈಮ್ಸ್ ಆ್ಯಂಡ್ ಇವನ್ ಡ್ಯೂರಿಂಗ್ ವಿಂಟರ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಬ್ಲಡ್ ಪ್ರೆಷರ್ ಮೆಡಿಸಿನ್, ಬ್ಲಡ್ ಥಿನ್ನರ್ಸ್, ಕೊಲೆಸ್ಟ್ರಾಲ್ ಮೆಡಿಕೇಷನ್ ಇವನ್ನೆಲ್ಲ ಮಿಸ್ ಮಾಡಬಾರ್ದು. ಈಗ ಹೈ ಕೊಲೆಸ್ಟ್ರಾಲ್ ಇದ್ದರೆ ನೀವು ಕೊಲೆಸ್ಟ್ರಾಲ್ ಮೆಡಿಕೇಷನ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದಿದ್ರೆ ಆ ಕೊಲೆಸ್ಟ್ರಾಲ್ ಮೆಡಿಕೇಷನ್ನ ತುಂಬ ದಿನ ಮಿಸ್ ಮಾಡಿದರೆ, ಆ ಥರ ಕೊಲೆಸ್ಟ್ರಾಲ್ ವಿಪರೀತ ಜಾಸ್ತಿ ಆದರೆ ಅದರಿಂದಾಗಿ ಹಾರ್ಟ್ ಅಟ್ಯಾಕ್ ಇವೆಂಟ್ಸ್, ಸ್ಟ್ರೋಕ್ ಇವೆಂಟ್ಸ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ಥರ ಚಳಿಗಾಲದಲ್ಲಿ ಬ್ಲಡ್ ಪ್ರೆಷರ್ ಫ್ಯೂ ಪರ್ಸೆಂಟೇಜ್ ಪಾಯಿಂಟ್ಸ್ ಜಾಸ್ತಿ ಆಗ್ತದೆ. ಇನ್ಫ್ಯಾಕ್ಟ್ ತುಂಬ ಚಳಿ ಇರುವಲ್ಲಿ ನಾರ್ತ್ ಇಂಡಿಯಾ ನಮ್ಮ ಪೇಷಂಟ್ಸ್ ಎಲ್ಲ ನಾವು ನೋಡ್ತೇವೆ. ದೇ ಶಿಫ್ಟ್ ಡೌನ್ ಸೌತ್ ಡ್ಯೂರಿಂಗ್ ವಿಂಟರ್. ಅವ್ರು ಹೇಳ್ತಾರೆ, ಅಲ್ಲಿ ಊರಲ್ಲಿರುವಾಗ ಚಳಿಗಾಲದಲ್ಲಿ ನನ್ನ ಬಿ ಪಿ ಒಂದು 15-20 millimeter ಜಾಸ್ತಿ ಆಗಿಬಿಡ್ತದೆ ಹಾಗೆ ಅಂತ. ದ್ಯಾಟ್ ಈಸ್ ಎಕ್ಸ್ಪೆಕ್ಟೆಡ್, ಯಾಕಂದರೆ ಥ್ರೂ ಔಟ್ ದ ಬಾಡಿ ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್, ಅದರಿಂದಾಗಿ ಬಿ ಪಿ ಜಾಸ್ತಿ ಆಗ್ತದೆ. ಸೊ ಚಳಿಗಾಲದಲ್ಲಿ ಬ್ಲಡ್ ಪ್ರೆಷರ್ ರೆಗ್ಯುಲರ್ಲಿ ಚೆಕ್ ಮಾಡೋದು ಮತ್ತು ಬ್ಲಡ್ ಪ್ರೆಷರ್ ಮೆಡಿಕೇಷನ್ ಮಿಸ್ ಮಾಡದೇ ಇರುವಂಥದ್ದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಟೆಂಟ್ ಅಥವಾ ಬೈಪಾಸ್ ಆಗಿದ್ದಿದ್ರೆ ಬ್ಲಡ್ ಥಿನ್ನರ್ಸ್ ಮಿಸ್ ಮಾಡಿದರೆ ಅದರಿಂದಾಗಿ ಸ್ಟೆಂಟ್ ಕ್ಲಾಟ್ ಆಗೋದು ಅಥವಾ ಬೈಪಾಸ್ ಗ್ರಾಫ್ ಕ್ಲೋಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೆ ನಿಮ್ಮ ವೈದ್ಯರು ನಿಮಗೆ ಏನು ಸಲಹೆ ಮಾಡಿರ್ತಾರೆ ಇನ್ ಟರ್ಮ್ಸ್ ಆಫ್ ಮೆಡಿಸಿನ್ಸ್, ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಫಸ್ಟ್ ಆಫ್ ಆಲ್ ಈ ಹೃದಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ತಿಂಗಳಿಗೊಂದ್ಸಲ ನಾವು ಪರೀಕ್ಷೆ ಮಾಡಿಸ್ತಾ ಇರಬೇಕು? ಸಾಧಾರಣವಾಗಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿರುವಂಥವರಲ್ಲಿ ನಾವು ಸ್ಮಾಲರ್ ಇಂಟರ್ವೆಲ್ಸಲ್ಲಿ ಕರಿತೇವೆ. ಆಮೇಲೆ ಅವರು ಒಂದು ಸ್ಟೇಬಲ್ ಹೆಲ್ತ್ ಅಚೀವ್ ಮಾಡಿದ ನಂತರ ನಾವು ಒಂದು 6 ತಿಂಗಳಿಗೊಂದು ಸರಿ ಅವರನ್ನು ಚೆಕಪ್ಪಿಗೆ ಕರೆಸ್ತೇವೆ. ಶುಗರ್ ಇರೋರು ಅಟ್ಲೀಸ್ಟ್ ತಿಂಗಳಿಗೊಂದು ಸರಿ ಅವರ ಬ್ಲಡ್ ಶುಗರನ್ನು ಚೆಕ್ ಮಾಡಬೇಕಾಗ್ತದೆ. ಕೊಲೆಸ್ಟ್ರಾಲ್ ಇರುವಂಥವರು
6 ತಿಂಗಳಿಗೆ ಒಂದು ಸರಿ ಅವರ ಕೊಲೆಸ್ಟ್ರಾಲನ್ನು ಚೆಕ್ ಮಾಡಬೇಕು. ಬ್ಲಡ್ ಪ್ರೆಷರ್ ಇರುವಂಥವರು ಅವಕಾಶ ಸಿಕ್ಕಾಗೆ, ಅಂದರೆ ಯಾವುದೇ ಕಾರಣಕ್ಕೆ ವೈದ್ಯರಲ್ಲಿಗೆ ಹೋದಾಗ ತಮ್ಮ ಬ್ಲಡ್ ಪ್ರೆಷರ್ನನ್ನು ಚೆಕ್ ಮಾಡಿಕೊಳ್ಬೇಕು. ಈಗ ಮನೆಯಲ್ಲಿಯೇ ಬ್ಲಡ್ ಪ್ರೆಷರ್ ಚೆಕ್ ಮಾಡುವಂಥ ವ್ಯವಸ್ಥೆ ಹೆಚ್ಚಿನವರ ಹತ್ರ ಇರ್ತದೆ. ನಾವು ಕೂಡ ಅದನ್ನೇ ಎನ್ಕರೇಜ್ ಮಾಡ್ತೇವೆ. ಯಾಕಂದರೆ ಆಸ್ಪತ್ರೆಯಲ್ಲಿ ಅಥವಾ ಕ್ಲಿನಿಕಲ್ಲಿ ಚೆಕ್ ಮಾಡಿರುವಂಥ ಬ್ಲಡ್ ಪ್ರೆಷರ್ ಯೂಶಲಿ ಸಾಧಾರಣವಾಗಿ ಮನೆಯಲ್ಲಿ ಚೆಕ್ ಮಾಡಿರೋ ಬ್ಲಡ್ ಪ್ರೆಷರ್ಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಕ್ಲಿನಿಕ್ ಹೈಪರ್ಟೆನ್ಷನ್ ಅಂತ ಹೇಳ್ತೇವೆ. ನೀವು ತಮ್ಮ ಬ್ಲಡ್ ಪ್ರೆಷರನ್ನು ಮನೆಯಲ್ಲಿ ರೆಗ್ಯುಲರಾಗಿ ಚೆಕ್ ಮಾಡ್ಕೊಂಡಿದ್ರೆ ನಾವು ಅದರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೇವೆ. ಯಾಕಂದರೆ ದಟ್ ಈಸ್ ಎ ಟ್ರೂ ರಿಫ್ಲೆಕ್ಷನ್ ಆಫ್ ದ ಬ್ಲಡ್ ಪ್ರೆಷರ್ ಔಟ್ಸೆ. ಕೆಲವರಲ್ಲಿ ಈ ಕ್ಲಿನಿಕಲ್ಲಿ ಚೆಕ್ ಮಾಡಿರುವಂಥ ಬ್ಲಡ್ ಪ್ರೆಷರಿಗೂ ಮನೆ ಬ್ಲಡ್ ಪ್ರೆಷರಿಗೂ ಭಾಳ ವ್ಯತ್ಯಾಸ ಇರುತ್ತೆ. ನಾವು ಅದರ ಮೇಲೆ ನಾವು ಅವರ ಬ್ಲಡ್ ಪ್ರೆಷರ್ ಮೆಡಿಸಿನ್ನ ಡಿಸೈಡ್ ಮಾಡಲ್ಲ. ಸೊ ಸಾಧಾರಣವಾಗಿ 6 ತಿಂಗಳಿಗೆ ಒಂದು ಸರಿ ವೈದ್ಯರ ಹತ್ರ ಹೋಗಿ ನಿಮ್ಮ ಹೃದಯದ ಚೆಕಪ್ ಮಾಡಿಸ್ಕೊಂಡ್ರೆ ಸಾಕಾಗ್ತದೆ. ಈ ವಿಶೇಷ ಸ್ಪೆಷಲ್ ಟೆಸ್ಟ್ ECG, ಇಕೋ, ಟ್ರೆಡ್ಮಿಲ್ ಅವನ್ನೆಲ್ಲ ಪ್ರತಿ ಸರಿ ಮಾಡುವ ಅಗತ್ಯ ಇರೋದಿಲ್ಲ. ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸರಿ ಮಾಡಿದರೆ ಸಾಕಾಗ್ತದೆ. ಆ ಮಧ್ಯದಲ್ಲಿ ಯಾವಾಗಾದರೂ ಹೊಸ ಕಾಯಿಲೆ ಲಕ್ಷಣ ಏನಾದರೂ ಕಂಡು ಬಂದರೆ ಎದೆನೋವು ಅಥವಾ ಉಸಿರಾಟದ ತೊಂದರೆ, ಆವಾಗ ಅದಕ್ಕೆ ಸರಿಯಾಗಿ ಉಪಯುಕ್ತವಾಗುವಂಥ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಹೃದಯಕ್ಕೆ ಸಂಬಂಧಪಟ್ಟಂಗೆ ಚಳಿಗಾಲದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಳ್ಳಿ, ಬೆಳ್ಳಂದೂರು, ಬೆಂಗಳೂರು. ದೂರವಾಣಿ ಸಂಖ್ಯೆ 0804949469. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.